ತಗೊಳ್ತೀರಾ ಗಾಡಿ? ತಗೊಳ್ಳಿ ಎಷ್ಟು? ಇದು K&N ಅಂತ ಏರ್ ಫಿಲ್ಟರ್ ಹೊಸ. ಇದು ಆಕ್ಚುಲಿ ಒರಿಜಿನಲ್ K&N ಅಲ್ಲ, ಗಾಡಿಗೆ ಸೌಂಡ್ ಚೇಂಜ್ ಇರಲಿ ಅಂತ ಹಾಕ್ಸಿರೋದು. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಇನ್ನೊಂದು ವಿಡಿಯೋಗೆ ಸ್ವಾಗತ. ತುಂಬ ದಿನ ಆಯಿತು ವಿಡಿಯೋ ಮಾಡಿದೆ. ಗಾಡಿ ಸ್ವಲ್ಪ ಏನು ಪ್ರಾಬ್ಲಮ್ ಕೊಡ್ತಾ ಇದೆ. ಟೋಟಲ್ ರೆಸ್ಪಾನ್ಸ್ ಕರೆಕ್ಟಾಗಿ ಬರ್ತಾ ಇಲ್ಲ. ಯಾಕಂದರೆ ಮೋಸ್ಟ್ಲಿ ನಮಗೆ ಟ್ಯಾಂಕಲ್ಲೇನೋ ನೀರು ಮಿಕ್ಸ್ ಆಗಿದೆ ಅನಿಸುತ್ತೆ. ಪೆಟ್ರೋಲ್ ಹಾಕಿದಾಗ ಗೊತ್ತಾಯಿಲ್ಲ, ಕರೆಕ್ಟಾಗಿ ಸ್ಟಾರ್ಟ್ ಆಗ್ತಾಯಿಲ್ಲ. ಚೆಕ್ ಮಾಡಬೇಕಿತ್ತು. ನೆಕ್ಸ್ಟ್ ನಾನು ಊರಿಗೆ ಹೋಗ್ತಾಯಿದ್ದೀನಿ ನೆಕ್ಸ್ಟ್ ವೀಕು. ಸೊ ಅದಕ್ಕೆ ಇವಾಗಲೇ ಫ್ರೀ ಇದ್ದೆ. ಸೊ ಹೋಗ್ತೀನಿ. ಯಾವುದಾದ್ರು ನಿಯರೆಸ್ಟು ಗ್ಯಾರೇಜ್ ಎಲ್ಲ ಇದೆ ಇಲ್ಲಿ ಹೊಸಹಳ್ಳಿಯಲ್ಲೇ. ಅಲ್ಲೇ ಹೋಗಿ ಅಲ್ಲೇ ಯಾವುದಾದ್ರೂ ಒಂದು ಗ್ಯಾರೇಜ್ ಇದ್ದರೆ, ಚೆನ್ನಾಗಿರೋ ಗ್ಯಾರೇಜ್ ಇದ್ದರೆ ಒಂದು ನೋಡಿಕೊಂಡು ಎಲ್ಲ ಚೆಕಪ್ ಮಾಡಿಸ್ಬೇಕು. ಒಂದು ಸಣ್ಣ ಪುಟ್ಟ 2-3 ಕೆಲಸ ಇದೆ, ಅದನ್ನು ಮಾಡಿಸ್ಬೇಕಂತ ಇವಾಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹೋಗ್ಬೇಕು ಇವಾಗ. ಸೊ ಚೆಕ್ ಮಾಡ್ತಾಯಿದ್ದಾರೆ ಇವಾಗ. ಇದೇನೋ ಥ್ರಾಟಲ್ ರೆಸ್ಪಾನ್ಸ್ ಕರೆಕ್ಟಾಗಿ ಕೊಡ್ತಾ ಇರಲಿಲ್ಲ ಅಂದ್ಕೊಂಡು ತೊಗೊಂಡು ಬಂದಿದ್ದೆ. ಚೆಕ್ ಮಾಡ್ತೀನಿ ಅಂತ ಹೇಳಿದ್ರೆ ಏನೋ ಕಾರ್ಬೋರೇಟರ್ ಫುಲ್ ಚೇಂಜ್ ಮಾಡಬೇಕಂತ ಬಿಚ್ಚಿದ್ದಾರೆ. ಹಿಂದೆ ಎಲ್ಲ ಸೀಟೆಲ್ಲ ಬಿಚ್ಚಿಬಿಟ್ಟು ಇವಾಗ ವೆಯ್ಟ್ ಮಾಡ್ತಾಯಿದ್ದೀನಿ ಅವ್ರಿಗೆ. ನೋಡೋಣ ಯಾವ ಥರ ಎಲ್ಲ ಕೆಲಸ ಮಾಡ್ತೀವಿ. ಫಸ್ಟು ಟ್ಯಾಂಕಲ್ಲಿ ನೀರು ಹೋಗಿದೆ, ಅದನ್ನು ತೆಗಿಬೇಕು. ಅದನ್ನು ತೆಗಿಬೇಕಲ್ಲ ಅಂಕಲ್? ತೆಗಿಬೇಕು. ಫಸ್ಟ್ ಇದಕ್ಕೆ ಆಯಿಲ್ ಏನಾದರೂ ಹಾಕಿ ತೆಗಿಯೋಕ್ಕೆ ಆಗಲ್ಲ, ಫುಲ್ ಟೈಟ್ ಆಗಿಬಿಟ್ಟಿದೆ ಅದು. ಎಲ್ಲ ಮಾಡ್ಕೊಡ್ತೀನಿ. ಇದು ನೋಡಿ ಎಷ್ಟು ಫುಲ್ ಟೈಟ್ ಆಗಿ ಹೋಗ್ಬಿಟ್ಟಿತ್ತು. ಇಲ್ಲ ನಕ್ಕಿ ಅನ್ಸುತ್ತೆ. ಇದು ಕೂಡ ಆಲ್ರೆಡಿ ಬೆಂಡ್ ಆಗಿ ಹೋಗಿದೆ. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ ಫುಲ್ ಬೆಂಡ್ ಆಗಿ ಹೋಗ್ಬಿಟ್ಟಿದೆ. ಫುಲ್ ಟೈಟ್ ಆಯಿತು. ಇವಾಗ ಅದೊಂದು ಕರೆಕ್ಟಾಗಿ ಕ್ಲೀನ್ ಮಾಡಬೇಕು. ಏನೇನೆಲ್ಲ ಕೆಲಸ ಮಾಡ್ತಾರಂತ ಫುಲ್ ಬಾಡಿ ಎಲ್ಲ ಬೆಚ್ಚಿಬಿಟ್ಟಿದ್ದಾರೆ. ಇದು K&N ಅಂತ ಏರ್ ಫಿಲ್ಟರ್ ಹೊಸ. ನಾನು ಚೇಂಜ್ ಮಾಡಿ ಹಾಕ್ಸಿರೋದು. ಇದಕ್ಕೆ ಬರೋದು ಸ್ಟಾಕು ಇನ್ನು ಬೇರೆ ಥರ ಇರುತ್ತೆ. ಅದನ್ನು ತೆಗೆಸಿ ನಾನು ಇದನ್ನು ಹಾಕ್ಸಿದ್ದೆ. ಇದು ಆ್ಯಕ್ಚುಲಿ ಒರಿಜಿನಲ್ K&N ಅಲ್ಲ. K&N ಇನ್ನೂ ತುಂಬ ಜಾಸ್ತಿ ಇರುತ್ತೆ. 1500 2500 5000 ಆ ಥರ ಎಲ್ಲ ಇರುತ್ತೆ. ಇದು ನಾನು ನಾರ್ಮಲಾಗಿ ಹಾಕ್ಸಿರೋದು. ಸ್ವಲ್ಪ ಗಾಡಿಗೆ ಸೌಂಡ್ ಚೇಂಜ್ ಇರಲಿ ಅಂತ ಹಾಕ್ಸಿರೋದು. ಇದರಿಂದ ಏನು ಬೆನಿಫಿಟ್ ಅಂದರೆ, ಒಂದು ನಿಮಗೆ ಮೈಲೇಜ್ ಜಾಸ್ತಿ ಕೊಡುತ್ತೆ, ಅದೊಂದು ಒಳ್ಳೆಯದು. ಇನ್ನು ಸ್ಪೀಡ್ ಕೂಡ ನಿಮಗೆ ಜಾಸ್ತಿ ಕೊಡುತ್ತೆ. ಇವಾಗ ನನ್ನ ಗಾಡಿ ಮೊದಲೇ ನಾನು ಟ್ರೈ ಮಾಡಿರೋ ಪ್ರಕಾರ, ನಾನು ನೋಡಿರೋ ಪ್ರಕಾರ ಸ್ಟಾರ್ಟಿಂಗಲ್ಲಿ ನನಗೆ 140ವರೆಗೂ ರೀಚ್ ಆಗ್ತಾಯಿತ್ತು. ಇದು ಹಾಕ್ಸಿದ್ಮೇಲೆ ನನಗೆ 150 ರೀಚ್ ಮಾಡಿದ್ದೀನಿ. ಈಗ ಈ ಏರ್ ಫಿಲ್ಟರ್ ಹಾಕ್ಸ್ಬಿಟ್ಟು ನಾನು, ಅದೊಂದು ಬೆನಿಫಿಟ್ ಇದೆ. ಆಮೇಲೆ ಮೈಲೇಜ್ ಕೂಡ ಸ್ವಲ್ಪ ಜಾಸ್ತಿ ಕೊಡುತ್ತೆ. ಹಂಗಂತ ಡಿಸ್ಅಡ್ವಾಂಟೇಜ್ ಇದೆ. ಇದು ಜಾಸ್ತಿ ಕ್ಲೀನ್ ಮಾಡ್ತಾನೆ ಇರಬೇಕು, ಅವಾಗ ಕ್ಲೀನ್ ಮಾಡ್ತಾನೆ ಇರಬೇಕು. ನಾನು ಜಾಸ್ತಿ ಮಾಡೋದು 2000 to 2500 ಕಿಲೋಮೀಟ್ರಿಗೊಂದು ನಾನು ಕ್ಲೀನ್ ಮಾಡೇ ಮಾಡ್ತೀನಿ. ತುಂಬ ನೀಟಾಗಿ. ಇವಾಗಲೂ ಮೊನ್ನೆಷ್ಟೇ ಕ್ಲೀನ್ ಮಾಡಿದ್ದೆ, ಮತ್ತು ಕ್ಲೀನ್ ಮಾಡೋದು ಬೇಡ ಇವಾಗ. ಫಸ್ಟು ಇದರಲ್ಲಿರೋ ನೀರನ್ನು ತೆಗಿಬೇಕು. ಪೈಪಿಂದ ತೆಗಿತಾರೆ ಇವಾಗ. ಹೆಂಗೆ ನೀರು ಬಂತ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಇಲ್ಲ ಪೆಟ್ರೋಲ್ ಹಾಕ್ಸುವಾಗ ಮಿಕ್ಸ್ ಮಾಡಿದಾರೋ ಗೊತ್ತಿಲ್ಲ, ಇಲ್ಲಾಂದರೆ ಮಳೇಲಿ ನಿಲ್ಲಿಸಿದಾಗ ಆ ಥರ ಆಗಿದೆಯೋ ಗೊತ್ತಿಲ್ಲ. ಇದೆಲ್ಲ ಫುಲ್ ನೀರು ಅಂಕಲ್? ಎಲ್ಲ ನೀರು ಮಿಕ್ಸ್ ಇದೆಯಲ್ಲ? ನೀರು ಮಿಕ್ಸ್ ಇರೋದು ನೋಡಿ. ಈ ಗಾಡಿ ಬಂದ್ಬಿಟ್ಟು 87 ಮಾಡಲ್ ಅಂತ. 1987 ಮಾಡಲ್ RX100. 87 ನಾವು ಅದು ಫುಲ್ ರೆಡಿ ಮಾಡ್ಕೊಟ್ಟಿದ್ದೀನಿ ಅವ್ರಿಗೆ. ರೆಡಿ ಮಾಡ್ತೀವಿ ಅವ್ರಿಗೆ ಕಂಪ್ಲೀಟ್ ಆಗಿ ಫುಲ್ ಆಲ್ ಇಂಡಿಯಾ ಟೂರ್ ಎಲ್ಲ ಹೋಗಿ ಬಂದಿದ್ದಾರೆ ಅವರು. ಇನ್ನೂವರೆಗೂ ಕಡಿಮೆ ಅಂದ್ರೆ ಒಂದು 1,22,150 ಖರ್ಚು ಮಾಡಿದ್ದಾರೆ ಇನ್ನೂವರೆಗೂ. ಬಟ್ ಗಾಡಿ ಮಾತ್ರ ಸೂಪರ್ ಆಗಿದೆ. ಹೌದು, ನೋಡ್ತಾ ಇರ್ಬೋದು. ಗಾಡಿನೂ ಕೂಡ ಫುಲ್ ರೆಡಿ ಮಾಡ್ತಿದ್ದಾರೆ ಇವರು. ಈ ಕಡೆ ಡಿಸ್ಕ್ ಕೂಡ ಹಾಕಿದ್ದಾರೆ ಬೇರೆದು. FZ ಡಿಸ್ಕ್, 5 ಸ್ಪೀಡ್ ಗೇರ್ ಬಾಕ್ಸ್, ಆಮೇಲೆ 135 ಬೋರ್ ಎಲ್ಲ ಟಾಪ್ ಟು ಬಾಟಮ್ ಎಲ್ಲ ರೆಡಿ ಆಗಿದೆ. ನೋಡ್ತಾ ಇರ್ಬೋದು ಹಿಂಗೆ ಮಾಡಿಫೈ ಮಾಡಿದ್ದಾರೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಫುಲ್ ಚೇಂಜ್ ಮಾಡಿಸಿದ್ದಾರೆ, A to Z ಚೇಂಜ್ ಮಾಡಿಸಿದ್ದಾರೆ. ಇವಾಗ ಇದು ಸೇಲ್ಗಿದೆ ಅಂತ ಇದ್ರು. ಪ್ರೈಸ್ ಏನಾದ್ರು 170-80 ಇರ್ತಾ ಇದೀನಿ. ಸ್ವಲ್ಪ ನೆಗೋಷಿಯಬಲ್ ಮಾಡ್ತಾರೆ ಗಾಡಿ. ಓಕೆ, ಸೆಕೆಂಡ್ ಓನರ್ ಆಗಿದೆ. ಓಕೆ, ಸೆಕೆಂಡ್ ಓನರ್ ಅಂತೆ. ಫ್ರೆಂಡ್ ಹೆಸರಿನಲ್ಲಿ ಇದೆ, ವಾಸ್ತು ಅಂತ ಅವರು. ಓಕೆ, ಈಗ ಮಾಡ್ತಾರೆ. ಮಾಡಿದ್ರೆ ಯಾರು ಕಸ್ಟಮರ್ ಬಂದರೆ ಬೇಕಾದ್ರೆ ಹೇಳಿ. ಶಾಪ್ ಲಿಂಕ್ ಎಲ್ಲ ನಾನು ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಹಾಕಿರ್ತೀನಿ. ನೋಡ್ತಾ ಇರ್ಬೋದು. ಸ್ಪೀಡ್ ವೇ ಅಂತ ವಿಜಯನಗರದಲ್ಲಿ ಇರೋದು, ಹೊಸಳ್ಳಿ ಹತ್ರ ಇರೋದು. ನಾನು ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ನೀರು ಇಷ್ಟು ಪ್ರಮಾಣ ನೀರಿದೆ. ಆ್ಯಕ್ಚುಲಿ ಅದು ಸ್ವಲ್ಪ ಒಂದು ಡ್ರಾಪ್ ಕೂಡ ಇರಬಾರ್ದಂತೆ. ನೀರು ಸ್ಟಾರ್ಟ್ ಆಗಲ್ಲ ನೋಡಿ. ಇಷ್ಟು ನೀರಿದೆ, ಇಷ್ಟು ಪೆಟ್ರೋಲ್ಗೆ ಇಷ್ಟು ನೀರಿದೆ. ಅದಕ್ಕೆ ಅದರಿಂದನೇ ಫುಲ್ಲು ಗಾಡಿ ಸ್ಟಾರ್ಟೇ ಆಗ್ತಾಯಿದೆ. ಎಲ್ಲ ಚೆಕಪ್ ಮಾಡ್ತಿದ್ದಾರೆ ಇವಾಗ. ಅಂದರೆ ಮೇನು ಟ್ಯಾಂಕಿಂದ ಕೆಳಗಡೆ ಹೋಗ್ಬೇಕಂದ್ರೆ ಇಲ್ಲಿ ಏನೇನು ವೈರ್ ಎಲ್ಲ ಸೆಟಪ್ ಇರುತ್ತೆ ಅದೆಲ್ಲ ಫಸ್ಟ್ ಚೆಕ್ ಮಾಡಬೇಕು. ಎಲ್ಲ ಆಲ್ರೆಡಿ ಮಾಡಿದ್ರು. ಮೇನ್ ಇವಾಗ ಒಳಗಡೆ ಕಾಣ್ತಾ ಇದೆ, ಅದು ಇಂಜೆಕ್ಟರ್ ಅಂತೆ. ಇಲ್ಲಿರೋದು ಆ್ಯಕ್ಚುಲಿ ಕಾರ್ಬೋರೇಟರ್, ಇದು ಕ್ಲೀನ್ ಮಾಡಬೇಕು. ಸೊ ಎಲ್ಲನೂ ಹೇಳಿದ್ರು, ಡೀಟೇಲಾಗಿ ಹೇಳಿದ್ರು. ಎಲ್ಲ ಇಲ್ಲಿಂದ ಎಲ್ಲನೂ ಏನೇನು ವೈರಿಂಗ್ ಇರುತ್ತೆ ಎಲ್ಲನೂ ನೀಟಾಗಿ ಓಪನ್ ಮಾಡಿ ಚೆಕ್ ಮಾಡಿದ್ರು.
ಪೆಟ್ರೋಲ್ ಹಾಕ್ಸಿ ಇದು ಕರೆಕ್ಟಾಗಿ ಫ್ಲೋ ಆಗುತ್ತಾ ಇಲ್ಲೋ ಅಂತ ಚೆಕ್ ಮಾಡಬೇಕಲ್ಲ. ಅವಾಗ ಎಕ್ಸ್ಟ್ರಾ ಪೈಪ್ ಹಾಕಿದ್ದಾರೆ, ಅಲ್ಲಿಂದ ಫ್ಲೋ ಆಗಬೇಕು. ನೀಟಾಗಿ ಫ್ಲೋ ಆದರೆ ಓಕೆ ಕರೆಕ್ಟಾಗಿದೆ ಅಂತ. 1 ಲೀಟ್ರ್ ಆಲ್ರೆಡಿ ಹಾಕೈತೆ, ಇನ್ನೊಂದು ಲೀಟ್ರ್ ಹಾಕ್ತಿದ್ದಾರೆ, 2 ಲೀಟ್ರ್ ಪೆಟ್ರೋಲ್ ಹಾಕ್ಸ್ತಿದ್ದಾರೆ. ಗಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲಿ ಪೆಟ್ರೋಲ್ ಹೋಗುತ್ತೆ. ಇವಾಗ ನೋಡಿ ಹೋಗ್ತಾ ಇದೆ, ಇಲ್ಲಿಗೆ ಬರ್ತಾ ಇದೆ, ಇದೇ ಸೌಂಡ್ ಹೇಳಿದ್ದು ಆ್ಯಕ್ಚುಲಿ. ಈ KN ಏರ್ ಫಿಲ್ಟರ್ ಏನಿದೆ ಅದಾದ್ಮೇಲೆ ಅದಕ್ಕೆ ಈ ಸೌಂಡ್ಗೋಸ್ಕರನೇ ನಾನು ಹಾಕ್ಸಿದ್ದೆ ಆ್ಯಕ್ಚುಲಿ. ಒಳ್ಳೆ ಮಜಾ ಕೊಡುತ್ತೆ ಮಾತ್ರ ಗಾಡಿ ಓಡಿಸುವಾಗ ಈ KN ಏರ್ ಫಿಲ್ಟರ್. ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು, ಮೇಂಟೆನೆನ್ಸು ಅಷ್ಟು ಕರೆಕ್ಟಾಗಿ ನೀಟಾಗಿ ಮಾಡಿದ್ರೇ ಅದು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಇಂಜಿನೆಲ್ಲ ಹೋಗೇ, ಗಾಡಿನೇ ಹೋಗೇ ನಿಮ್ಮದು. ಸೊ ಆ್ಯಕ್ಚುಲಿ ನಾನು ಮೇನ್ ಬಂದಿದ್ದೆ ಕಾರ್ಬೋರೇಟರ್ ಕ್ಲೀನ್ ಮಾಡಬೇಕಿತ್ತು. ಟ್ಯಾಂಕ್ ಏನೋ ಕ್ಲೀನ್ ಆಗಿದೆ, ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಗಾಡಿ ನೀಟಾಗಿ ಸ್ಟಾರ್ಟ್ ಆಗ್ತಿದೆ, ಏನು ತೊಂದರೆ ಇಲ್ಲ. ಇವಾಗ ಇನ್ನೊಂದು ಈ ಮೊಬೈಲ್ ಹೋಲ್ಡ್ರ್ ಏನಿದೆ ಇದರಲ್ಲಿ ಚಾರ್ಜಿಂಗ್ ಬರುತ್ತೆ. ಈ ಚಾರ್ಜಿಂಗಲ್ಲಿ ವೈರಿಂಗ್ ಸ್ವಲ್ಪ ಲೂಸ್ ಕನೆಕ್ಷನ್ ಆಗಿದೆ ಅನಿಸುತ್ತೆ, ಯಾವಾಗ ಚಾರ್ಜ್ ಆಗ್ತಾ ಇರಲ್ಲ. ನಾನು ಮೊಬೈಲ್ ಯಾವಾಗಲೂ ಚಾರ್ಜಿಗೆ ಇಡ್ತೀನಲ್ಲ, ಇದು ಇಂಪಾರ್ಟೆಂಟು. ಅದು ನನಗೆ ಅದನ್ನು ಸರಿ ಮಾಡಿಸ್ಬೇಕು. ಆಮೇಲೆ ಗೇರ್ ಒಂದು ಚೆಕ್ ಮಾಡಬೇಕು. ತಗೊಳ್ತೀರಾ ಗಾಡಿ? ತಗೊಳ್ಳಿ. ಎಷ್ಟಿಗೆ ರೇಟ್ ಒಂದು ಫಿಕ್ಸ್ ಮಾಡಿ. ಎಷ್ಟು ಕೊಡ್ತೀರಾ ಹೇಳಿ ರೇಟು? ಎಲ್ಲಿ ಸರ್, ಎಲ್ಲೋದ ಸರ್ ಗಾಡಿ? ಎಷ್ಟಿಗೆ ತೊಗೊಂಡೋದು ಇನ್ನೂ ಬಂದಿಲ್ಲ. ಯಾವ ಕಡೆ ಬರ್ತಾನೆ ಗೊತ್ತಿಲ್ಲ. ಹೋಗಿ ಈ ಕಡೆಯಿಂದ ಹೋದ, ಈ ಕಡೆಯಿಂದ ಬರ್ಬೋದು, ಈ ಕಡೆಯಿಂದನೇ ಬರ್ಬೋದು, ಆ ಕಡೆಯಿಂದನೇ ಬರ್ಬೋದು. ನೋಡ್ತಾ ಇದ್ದೀನಿ, ಅಂತೂ ಬಂದ್ಬಿಟ್ಟ. ಮಾಡ್ತಾಯಿದ್ರು, ಆಗಿದೆ, ಎಲ್ಲ ಕ್ಲಿಯರ್ ಆಗಿದೆ. ಅವಾಗ ಅವರು ಒಂದು ಟೆಸ್ಟ್ ರೈಡ್ ಹೋಗಿದ್ರು, ಟೆಸ್ಟ್ ಮಾಡ್ಕೊಂಡು ಬರೋಣ ಅಂತ. ಗಾಡಿ ಬರೋ ಮುಂದೆ ಬಿಸಿಗೆ ಹೊಡಿತಾ ಇತ್ತು. ಹೌದು, ಈಗ ಎಲ್ಲ ನೀರು ಸುರುಕೊಂಡಿದ್ದು. ಆಮೇಲೆ ಒಳಗಡೆ ಟ್ಯಾಂಕ್ನಲ್ಲಿ ನೀರಿತ್ತು, ಅದು ಮಾಡಿದೆ. ಆಮೇಲೆ ಹೇರ್ ಪೈಪ್ ಎಲ್ಲ ಕಟ್ಟಾಗಿತ್ತು, ಅದೆಲ್ಲ ರೆಡಿ ಮಾಡಿದೆ. ಈಗ ಏನು ಮಿಸ್ಸಿಂಗ್ ಎಲ್ಲ ಏನು ಹೊಡಿತಾ ಇಲ್ಲ, ಈಗ ಎಲ್ಲ ಪರ್ಫೆಕ್ಟ್ ಆಗಿದೆ. ನಾನು ಕೂಡ ಚೆಕ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಇವಾಗ ನೋಡ್ತಾ ಇರ್ಬೋದು ಸೌಂಡ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಈಗ ಮಿಸ್ ಎಲ್ಲ ಏನು ಹೊಡಿತಾ ಇಲ್ಲ. ಓಕೆ, ಇದು ಶಾಪು ಇಲ್ಲಿ ಸ್ಪೀಡ್ ವೇ ಅಂತ ನೋಡ್ತಾ ಇರ್ಬೋದು. ಇಲ್ಲಿ ಹೊಸಹಳ್ಳಿ ಟೋಲ್ಗೇಟಿಂದ ರೈಟಲ್ಲಿ ತೊಗೊಂಡ್ರೆ ಇದೇ ರೋಡಲ್ಲಿ ಇಲ್ಲಿ ಸಾಕಷ್ಟು ಅಂಗಡಿಗಳಿದ್ದಾವೆ. ನಾನು ಇಲ್ಲೇ ಬಂದಿದ್ದು. ಸೊ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು. ಬರ್ತಾ ಇರ್ತೀವಿ.